ಏನು 77-78ರಲ್ಲಿ ಗ್ರಾಮ ಸಹಾಯಕ ಹುದ್ದೆ ಸೃಷ್ಟಿಯಾಯಿತು. ಅಲ್ಲಿಂದ ಹಲವಾರು ಹೋರಾಟಗಳು ಗ್ರಾಮ ಸಹಾಯಕರು ಮಾಡ್ಕೊಂಡು ಬಂದಾರೆ. ಹಲವಾರು ವರ್ಷಗಳ ಹೋರಾಟದ ಫಲವಾಗಿ 2007ರಲ್ಲಿ ಹುದ್ದೆ ಕಾಯಂ ಆಗುತ್ತೆ. ಕಾಯಂ ಆದಂಥ ಹುದ್ದೆಗೆ ಕಾಯಮಾತಿ ಹುದ್ದೆಗೆ ಏನು ಸೌಲಭ್ಯಗಳನ್ನು ಕೊಡಬೇಕು, ಯಾವ ಸೇವಾ ಭದ್ರತೆ ಕೊಡಬೇಕು, ವೇತನ ಎಷ್ಟು ನಿಗದಿ ಮಾಡಬೇಕು, ಏನು ಮಾಡಿಲ್ಲ. ಅವತ್ತಿನಿಂದಲೂ ಇವತ್ತಿನವರೆಗೂ ಮೋಸ ಮಾಡ್ಕೊಂಬಂದವರೆ 20 ವರ್ಷ ಆಗಿದೆ. ಅದಾದ ನಂತರ 2014ರಲ್ಲಿ ಸಿದ್ದರಾಮಯ್ಯರು ಗ್ರಾಮ ಸಹಾಯಕರನ್ನ ಡಿ ದರ್ಜೆ ಮಾಡೋದಕ್ಕೆ ಅಡ್ವೊಕೇಟ್ ಜನರಲ್ ವರದಿ ಕೇಳ್ತಾರೆ. ಅಡ್ವೊಕೇಟ್ ಜನರಲ್ ವರದಿ ಬರುತ್ತೆ, ಗ್ರಾಮ ಸಹಾಯಕರನ್ನ ಡಿ ದರ್ಜೆ ಮಾಡೋದ್ರಲ್ಲಿ ಯಾವುದೇ ಕಾನೂನು ತೊಡಕಿಲ್ಲ, ಅದನ್ನು ಸರ್ಕಾರ ಆಸಕ್ತಿ ವಹಿಸಿ ಮಾಡಬೇಕಂತ ಹೇಳ್ತಾರೆ. ಅವತ್ತಿನಿಂದ ಇವತ್ತಿನವರೆಗೂ ಏನೂ ಮಾಡಿಲ್ಲ. ಅದಾದ ನಂತರ 25/9/2025ರಲ್ಲಿ ಕ್ಯಾಬಿನೆಟ್ ಸಚಿವ ಸಂಪುಟದಲ್ಲಿ ಚರ್ಚೆ ಆಗುತ್ತೆ. ಗ್ರಾಮ ಸಹಾಯಕರಿಗೆ ಕನಿಷ್ಠ ವೇತನ 27,000, 10 ಲಕ್ಷ ಇಡಗಂಟು ಅಥವಾ ಡಿ ದರ್ಜೆ ಎರಡರಲ್ಲೊಂದು ಕೊಡಲೇಬೇಕಂತ ಚರ್ಚೆ ಆಗುತ್ತೆ. ಚರ್ಚೆ ಆಗಿ ಎಲ್ಲ ಪತ್ರಿಕಾ ಮಾಧ್ಯಮಗಳಲ್ಲಿ ಘೋಷಣೆ ಆಗುತ್ತೆ. ಗ್ರಾಮ ಸಹಾಯಕರಿಗೆ 10 ಲಕ್ಷ ಇಡಗಂಟು 25,000 ಸಂಬಳ, ಇಲ್ಲ ಡಿ ದರ್ಜೆ ಎರಡರಲ್ಲಿ ಒಂದು ಯಾವುದಾಗುತ್ತೆ ಅಂತ ಎಲ್ಲ ಗ್ರಾಮ ಸಹಾಯಕರು ಖುಷಿ ಆಗ್ತಾರೆ. ಆಗಿ 1 ವರ್ಷಕ್ಕೆ ಬಂದಿದೆ, ಇನ್ನೇನು 1 ತಿಂಗಳು ಮಾತ್ರ ಕಡಿಮೆ ಇದೆ. ಆದರೆ ಇದುವರೆಗೂ ಯಾವುದೇ ಸೌಲಭ್ಯಗಳನ್ನು ಕೊಟ್ಟಿಲ್ಲ. ಆದರೂ ಕೂಡ ಫೆಬ್ರವರಿ 6ನೇ ತಾರೀಕು 2026ರಲ್ಲಿ ಒಂದು ಆದೇಶ ಮಂಜೂರು ಮಾಡ್ತಾರೆ. ಗ್ರಾಮ ಸಹಾಯಕರಿಗೆ 5 ಲಕ್ಷ ಇಡಗಂಟು ಮಂಜೂರು ಮಾಡಿದ್ದೀವಿ. ನಿವೃತ್ತಿ ಆದಂಥವ್ರಿಗೆ ಅಥವಾ ಡ್ಯೂಟಿಯಲ್ಲಿ ಕರ್ತವ್ಯದಲ್ಲಿದ್ದಾಗ ಮರಣ ಹೊಂದಿದ ಕುಟುಂಬಕ್ಕೆ 5 ಲಕ್ಷ ಇಡಗಂಟು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇದುವರೆಗೂ 106 ಜನ ಸತ್ತೋಗಿದ್ದಾರೆ, 106 ಜನ ನಿವೃತ್ತಿಯಾಗಿದ್ದಾರೆ. ಯಾರಿಗೂ ಒಬ್ರಿಗೂ 1 ರೂಪಾಯಿನ ಅವ್ರು ಕೊಟ್ಟಿಲ್ಲ. ಹಾಗಾಗಿ ಗ್ರಾಮ ಸಹಾಯಕರ ಮೇಲೆ ಏನು ಸರ್ಕಾರ ಅಸಡ್ಡೆ ತೋರಿಸ್ತಾ ಇದೆ, ಅದ್ರ ವಿರುದ್ಧ ಶಾಂತಿಯುತವಾಗಿ ಇವತ್ತು ಕೂರ್ತಾ ಇದ್ದೀವಿ. ಯಾಕೆಂದರೆ ಸರ್ಕಾರದ ಗಮನ ಸೆಳೆಯೋದಕ್ಕೆ ಶಾಂತಿಯುತವಾಗಿ ಇವತ್ತು ಮಾಡ್ತಿದ್ದೀವಿ. ಆಯ್ತೇನ್ರಿ? ನಂತರ ನಿಮಗೆ ಗೊತ್ತಿರಲಿ, DK ಶಿವಕುಮಾರ್ ಸಾಹೇಬರು ಏನು ಚುನಾವಣಾ ಪೂರ್ವದಲ್ಲಿ BJP ಸರ್ಕಾರ ಇದ್ದಾಗ ಇದೇ ನಮ್ಮ ಗ್ರಾಮ ಸಹಾಯಕರು ಹೋರಾಟ ಮಾಡ್ಬೇಕಾರೆ ನಮ್ಮ ಸರ್ಕಾರ ಬಂದರೆ ಗ್ರಾಮ ಸಹಾಯಕರಿಗೆ ಡಿ ದರ್ಜೆ ಕೊಡ್ತೀನಿ ಅಂತ ಹೇಳಿ 3.5 ವರ್ಷ ಆಗಿದೆ. 3.5 ವರ್ಷ ಆಗಿದೆ. ಇನ್ನೊಂದು ವರ್ಷ ಹೋದರೆ ಕಳೆದೇ ಹೋಗ್ಬಿಡುತ್ತೆ ಈ ಸರ್ಕಾರ ಆಗಲೇ. ಹಾಗಾಗಿ ದಯಮಾಡಿ ಆ ಸರ್ಕಾರದ ಗಮನ ಸೆಳೆಯೋದಕ್ಕೆ ಇವತ್ತು ಶಾಂತಿಯುತವಾಗಿ ನಾವಿಲ್ಲಿ ಕೂತಿರ್ತೀವಿ. ಬಟ್ CM ಬರೋವ್ರಿಗೂ ಎದ್ದೋಗಲ್ಲ ನಮ್ಮ ಹೋರಾಟ. ಅವರು ಅವ್ರವ್ರ ಕುರ್ಚಿಗೆ ಅಲ್ಲಿ ಬಡ್ದಾಡ್ತಾ ಇದ್ದಾರೆ. ಈಗ ಗ್ರಾಮೀಣಾಭಿವೃದ್ಧಿ ಸಚಿವರ ಗಮನಕ್ಕೆ ತಂದ್ರ ಹೇಗೆ? ಇಲ್ಲ, ಇದು ಕಂದಾಯ ಸಚಿವರಿಗೆ ಬರೋದು. ಕಂದಾಯ ಸಚಿವರು ತುಂಬ ಇಂಟ್ರೆಸ್ಟ್ ಇದ್ದಾರೆ ಈ ವಿಚಾರದಲ್ಲಿ. ಡಾಕ್ಟರ್ G. ಪರಮೇಶ್ವರ್ ಸಾಹೇಬರು 2013ರಲ್ಲಿ ಸಿದ್ದರಾಮಯ್ಯ ಅವ್ರ ಬಳಿ ಬಂದು ನಿಲ್ತಾರೆ. ಅವತ್ತು ಅಧ್ಯಕ್ಷರಿರ್ತಾರೆ. ಸರ್, ಇಲ್ಲ, ಈ ಶೋಷಿತ ಸಮುದಾಯಗಳಿದ್ದಾವೆ, ಹೆಚ್ಚಿಗೆ ಇವ್ರಿಗೆ ನ್ಯಾಯ ಸಿಗಬೇಕು, ಹಲವಾರು ವರ್ಷಗಳ ಹೋರಾಟದ ಫಲ ಅವ್ರಿಗೆ ನ್ಯಾಯ ಕೊಡಬೇಕಂತ ಸ್ವತಃ ಸಿದ್ದರಾಮಯ್ಯರ ಹತ್ರ ಬಂದಿರ್ತಾರೆ. ಕೃಷ್ಣ ಬೈರೇಗೌಡರ ಹತ್ರ ಹೇಳ್ತಾರೆ, ಇಲ್ಲ, ನಾನು ಚುನಾವಣೆಗಿಂತ ಪ್ರಣಾಳಿಕೆಗಿಂತ ಮುಂಚೆನೇ ಪ್ರಣಾಳಿಕೆಯಲ್ಲಿ ಸೇರಿಸಬೇಕಾಯಿತು, ಚುನಾವಣೆಗಿಂತ ಮುಂಚೆನೇ ಮಾತು ಕೊಟ್ಟಿದ್ದೆ, ಹಂಗಾಗಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ಕೃಷ್ಣ ಬೈರೇಗೌಡರಿಗೆ ಹೇಳ್ತಾರೆ. ಕೃಷ್ಣ ಬೈರೇಗೌಡರು ಆಸಕ್ತಿ ವಹಿಸ್ತಾರೆ. ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಇಡೀ ಎಲ್ಲರನ್ನೂ ದಿಕ್ಕು ತಪ್ಪಿಸ್ತಾರೆ. ಅಧಿಕಾರಿಗಳು ಎಲ್ಲರನ್ನೂ ದಿಕ್ಕು ತಪ್ಪಿಸಿ ಇವತ್ತು ಏನೂ ಸೌಲಭ್ಯ ಗ್ರಾಮ ಸಹಾಯಕರಿಗೆ ಸಿಕ್ಕಿಲ್ಲ. ಹಾಗಾಗಿ ಇವತ್ತು ಶಾಂತಿಯುತವಾಗಿ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಏನು ನಮ್ಮ DK ಶಿವಕುಮಾರ್ ಸಾಹೇಬ್ರು ಇಲ್ಲಿಗೆ ಬರೋವರೆಗೂ ನಾವು ಶಾಂತಿಯುತವಾಗಿ ಕೂತಿರ್ತೀವಿ, ಎಲ್ಲೂ ಎದ್ದೋಗಲ್ಲ. ಅವ್ರು ಬರಬೇಕು, ನಮ್ಗೆ ಉತ್ತರ ಕೊಡಬೇಕು. ಅಧಿವೇಶನ ನಾಳೆಗೆ ಅಂತ್ಯ ಆಗುತ್ತೆ. ಯೂಶಲಿ ಅಧಿವೇಶನ ಇದ್ದಾಗ ಈ ರೀತಿ ಪ್ರತಿಭಟನೆ ಸಮಸ್ಯೆ ನಡೀತಾ ಇರುತ್ತೆ. ನಿಮ್ಮ ಪ್ರತಿಭಟನೆಗೆ ಸರ್ಕಾರ ಏನಾದರೂ ಮನ್ನಣೆ ಕೊಟ್ಟಿಲ್ಲ, CM ಬಂದಿಲ್ಲ, ಸರ್ಕಾರದ ಯಾರೋ ರೆಪ್ರೆಸೆಂಟೇಟಿವ್ ಬಂದಿಲ್ಲ ಅಂದರೆ ಮುಂದಿನ ನಡೆ ಏನಾಗಿದೆ? ಸರ್, CM ಇಲ್ಲಿಗೆ ಬರಲಿಲ್ಲ ಅಂದರೆ ನಾವು CM ಮನೆ ಹತ್ರ ಹೋಗ್ತೀವಲ್ಲ ಸರ್, ನಾವೇ CM ಮನೆ ಹತ್ರ ಹೋಗ್ತೀವಿ. ಹೌದು ತಾನೆ ಸರ್? CM ಅವ್ರಿಗೆ ಕರ್ನಾಟಕ ಸರ್ಕಾರ ಮನೆ ಕೊಟ್ಟಿರೋದು, ನಾವಲ್ಲಿ ಹೋಗಿ ಕೇಳಿ, ಅವ್ರನ್ನ ಭೇಟಿಯಾಗಲಿ, ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ, ಅವ್ರು ಕೇಳಿ ನಮ್ಮ ಸಮಸ್ಯೆನ ಆಲಿಸಿ ಅಂತ. ಅವ್ರಿಗೆ ಇಲ್ಲಿಗೆ ಬರೋಕ್ಕೆ ಏನಾರ ಸಮಯ ಸಿಗಲಿಲ್ಲ ಅಂದರೆ ನಾವೇ ಹೋಗ್ತೀವಿ ಅವ್ರ ಮನೆ ಹತ್ರ. ಮುಂಚೆನೇ ಹೋಗಿ ಭೇಟಿ ಮಾಡ್ಬೋದು. ಎಲ್ಲ ಭೇಟಿ ಮಾಡಿದ್ದೀವಿ, ಎಲ್ಲ ಭೇಟಿ ಆಗಿದೆ. ಆದರೆ ಒಂದು ಏನು ಗೊತ್ತೇನ್ರಿ, ಬಡವ್ರು ಯಾರು ಹೋಗೋಕ್ಕಾಗಲ್ಲ, ಅಲ್ಲಿ ತುಂಬ ಕಷ್ಟ ಆಗ್ತದೆ, ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಅವರೇ ಇಲ್ಲಿಗೆ ಬರಬೇಕು. ಇವತ್ತು ಬರಲಿಲ್ಲ ಅಂದರೆ ಶಾಂತಿಯುತವಾಗಿ ಏನು ಕೂತಿದ್ದೀವಿ ಹಂಗೆ ಶಾಂತಿಯುತವಾಗಿ ನಡ್ಕೊಂಡು ಅವ್ರ ಮಂತಕ್ಕೆ ಹೋಗ್ತೀವಿ. ಎಲ್ಲಿವರೆಗೆ ಹೋರಾಟ? ಏತಕ್ಕಾಗಿ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ಕಂದಾಯ ಇಲಾಖಾ ಗ್ರಾಮ ಸಹಾಯಕರ ಸಂಘಕ್ಕೆ, ಗ್ರಾಮ ಸಹಾಯಕರ ಹೋರಾಟಕ್ಕೆ, ಗ್ರಾಮ ಸಹಾಯಕರ ಹೋರಾಟಕ್ಕೆ. ಬಂಧುಗಳೇ, ಕನಿಷ್ಠ ವೇತನ 10 ಲಕ್ಷ ಇಡಗಂಟು, ಇಲ್ಲ ಡಿ ದರ್ಜೆ ಏನಾರ ಒಂದು ಕೊಡ್ತೀವಿ ಅಂದ್ರೆ ತಾನೆ ಕೊಟ್ಟಿದಾರ? ಆಮೇಲೆ ಅದ್ಯಾವ್ದು 5 ಲಕ್ಷ ಇಡಗಂಟು ಅದು ಕೊಟ್ಟಿದಾರ? ಯಾರಿಗಾರ ಬಂದೈತಾ? ಆ ದುಡ್ಡು ಎಲ್ಲಿಟ್ಟಿರಿ ಅಂತ ಗೌರ್ಮೆಂಟ್ ನಿಮ್ಗೆ ಹೇಳಿತಾ?
ಮತ್ತೇನ್ರಿ ಮಧ್ಯಾಹ್ನಕ್ಕೆ ಸಾಯಂಕಾಲಕ್ಕೆ ನೀವು ಇಸ್ಕೊಂಡು ಸಾಕಾಗಿಲ್ಲೇನ್ರಿ? ಗೌರ್ಮೆಂಟ್ ನಿರ್ಧಾರ ಮಾಡುತ್ತಲ್ಲ, ಅವತ್ತೇ 100 ಕೋಟಿ ದುಡ್ಡು ತೆಗೆದಿಟ್ಟಿದೀವಿ, ಈ ಎಡ್ಡಲ್ಲಿ ದುಡ್ಡಿದೆ ಗ್ರಾಮ ಸಹಾಯಕರಿಗೆ ಅಂತ ಹೇಳ್ಬೇಕಾಗಿತ್ತು. ಹೇಳಿದ್ಯಾ? ಅವ್ರಿಗೆ ಕೇಳಿದ್ರೆ ದುಡ್ಡಿಲ್ಲ, ಕಂದ ಎಫ್ಡಿಯಿಂದ ಇನ್ನೂ ಬಂದಿಲ್ಲ ಅಂತಾರೆ. ನಮ್ಮವರೇ ಏನ್ ಮಾಡ್ತಾರೆ ಗೊತ್ತಾಯ್ತು, ಇಲ್ಲೇ ಐತೆ, ಈಗ ಇಲ್ಲಿ ಬಂದನ್ನ ಎಷ್ಟು ಜನ ನಮ್ಮ ಸ್ನೇಹಿತರು ಹೊರಟೋಗ್ಬಿಟ್ರಿ, ಎಷ್ಟು ಜನ ನಮ್ಮ ಹಿರಿಯರು ಹೊರಟೋಗ್ಬಿಟ್ರು. ಅವ್ರಿಗೆ ಯಾರಿಗೂ ಕೃತಜ್ಞತೆ ಇಲ್ವಾ? ಹಂಗಾಗಿ ಏನು ಆ ಡೇಟು ಘೋಷಣೆ ಮಾಡಿದಾರಲ್ಲ, ಆ ಡೇಟಿಂದ ಇದುವರೆಗೂ ಏನು ನನ್ನ ಹಿರಿಯರು ಹೊರಟೋಗಿದ್ದಾರೆ, ಏನ್ ನಮ್ಮ ಆತ್ಮೀಯ ಬಂಧುಗಳು ಹೊರಟೋಗಿದ್ದಾರೆ, ಯಾರು ನಿವೃತ್ತಿ ಹೊಂದಿದ್ದಾರೆ, ಅವ್ರಿಗೆಲ್ಲ ಕೊಡ್ಲೇಬೇಕು. ಅಲ್ಲಿವರೆಗೂ ನಾವು ಇಲ್ಲಿ ಎದ್ದೋಗಿಲ್ಲ. 10 ವರ್ಷ ಸೇವೆ ಮಾಡಿದಂತ ಏನು ವಿದ್ಯಾರ್ಥಿ ಯುವಕರಿದ್ದಾರೆ, ನೀವೀಗ ಕಾಲ್ ಮಾಡ್ತಿದ್ದೀರಲ್ರಿ VA, ನಿಮಗೆ ಗೊತ್ತಿರ್ಲಿ, ನಿಮ್ VA ಬರ್ತಾರಲ್ಲ ಟ್ರೈನಿಂಗ್ ತಗೊಂಡು, ಅವ್ರಿಗೆ ಕೆಲಸ ಕಲ್ಸದೆ ನನ್ನ ಗ್ರಾಮ ಸಹಾಯಕರು. ಹೌದ್ ತಾನೆ? ಅಂತಂದ್ರೆ ನಾವು ಕೆಲಸ ಮಾಡಲ್ವಾ? 10 ವರ್ಷಕ್ಕಿಂತ ಹೆಚ್ಚು ದುಡಿಮೆ ಮಾಡಿರೋ ವಿದ್ಯಾವಂತರಿಗೆ ಆಯ್ಕೆ ಮಾಡ್ಕೊಳ್ರಿ, ಒಂದು 30%. ನ್ಯಾಯಾಲಯನೇ ಹೇಳಿದೆಯಲ್ಲ ಅವ್ರಿಗೆ ಕೊಡಿ ಅಂತ. ಮತ್ತೆ ಕುಡಿಕೊಂಡು ಹೋಗ್ತೀರಿ, ನಮ್ಗೆ ನ್ಯಾಯ ದೊರಕಿಸ್ಕೊಡ್ರಿ. ನಮಗೊಂದು 30% ಕೊಡ್ತಿರಲ್ಲ, ಆ 30% ನೀವು ಯಾರನ್ನಾರು ತುಂಬಿಕೊಳ್ರಿ. ನಮ್ಮ ಗ್ರಾಮ ಸಹಾಯಕ ನಮ್ದೇನು ಅಭ್ಯಂತರ ಇಲ್ಲ. ನಮ್ಮ 30% ನಿಮ್ಮ VAಗೆ ತಗೊಳ್ರಿ. ಈ ತರದ ಬೇಡಿಕೆಗಳನ್ನ ಇಟ್ಕೊಳ್ಳಿ. ನಿಮ್ಮ ಹತ್ರ ಪ್ರತಿಯೊಬ್ಬರ ತಲೆ ಇರಬೇಕು ಕರಪತ್ರ. ಈ ಕರಪತ್ರದ ಅವಶ್ಯಕತೆ ನಮ್ಗೇನಿಲ್ಲ. ನನಗೆ TV ಅವಶ್ಯಕತೆ ಇಲ್ಲ, ಪೇಪರ್ ಅವಶ್ಯಕತೆ ಇಲ್ಲ, ನಂಗೆ ಯಾವುದು ಪ್ರಚಾರ ಬೇಡ. ನನಗೆ ಬೇಕಾಗಿರೋದು ನನ್ನ ಗ್ರಾಮ ಸಹಾಯಕರ ನ್ಯಾಯ. ನನಗೆ ಸರ್ಕಾರ ಬರಬೇಕು, ನನ್ನ ಗ್ರಾಮ ಸಹಾಯಕರ ನ್ಯಾಯ ಕೇಳಬೇಕು, ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಏನಕ್ಕೆ ಈ ಕರಪತ್ರ ಇವತ್ತು ನಿಮ್ಮ ಕೈಲಿ ಕೊಟ್ಟಿದ್ದೀವಿ ಅಂದ್ರೆ, ಈ ಡೇಟು ಅದ್ರೊಳಗಿನ ಬೇಡಿಕೆ ನಿಮ್ಮ ಹತ್ರ ಇರಬೇಕು. ಮೊಬೈಲ್ ಬೆಳಗ್ಗೆ ಅಳಿಸೋಗ್ಬಿಡುತ್ತೆ ನಿಮ್ಮ ಹತ್ರ, ಬಟ್ ನೀವು ಅದನ್ನ ಯಾದಗಿರಿ ತಾಲೂಕಿನ ನಾನು ಯಾದಗಿರಿ ಜಿಲ್ಲೆಯ ಯಾದಗಿರಿ ತಾಲೂಕಿನ ಅಧ್ಯಕ್ಷನಾದ ನಾನು ಗಜೇಂದ್ರ ಬೆಳಗುಂದಿ ಗ್ರಾಮ ಸಹಾಯಕ ನಾಗಿದ್ದು, ನಮ್ಮ ತಂದೆ 50 ವರ್ಷದಿಂದ ಈ ಗ್ರಾಮ ವೃತ್ತಿಯಲ್ಲೇ ಸೇವೆ ಸಲ್ಲಿಸಿದ್ದು. ಅವರು ಮರಣ ಹೊಂದಿದ ನಂತರ ನಮ್ಮಣ್ಣ ಸೇವೆ ಸಲ್ಲಿಸಿದ್ದು, ನಮ್ಮಣ್ಣ ಮೃತಪಟ್ಟ ನಂತರ ನಾನು ಸೇವೆ ಸಲ್ಲಿಸಿ ಸುಮಾರು ಇಲ್ಲಿಗೆ 18 ವರ್ಷಗಳ ಕಾಲವಾಯಿತು. ಈ ಒಂದು ನಮ್ಮ ಸೇವೆ ಹೇಗಿದೆ ಅಂದರೆ, ಒಂದು ಚಿಕ್ಕ ಮಕ್ಕಳು ಜನನ ಆಗಿದ್ದು ಹಿಡಿದು 90-100 ವಯಸ್ಸಿನವರು ಮೃತಪಟ್ಟವರಿಗೂ ನಮಗೆ ಅಳವಡಿಸ್ತದೆ ಪ್ರತಿಯೊಂದು ವಿಷಯದಲ್ಲಿ. ನಮ್ಮ ತಂದೆಯವರು ಹಿಂದಿನಲ್ಲಿ ಫೋನು ಏನಿದಿಲ್ಲ, ಇಲ್ಲದಲ್ಲಿ ಎತ್ತಿನ ಬಂಡಿಯ ಮುಖಾಂತರ, ಕಾಲ್ನಡಿಗೆ ಮುಖಾಂತರ ಒಂದು ರೆವಿನ್ಯೂ ಇನ್ಸ್ಪೆಕ್ಟರ್, ಗ್ರಾಮ ಲೇಖಪಾಲಕರು ಇವರು ಬಂದರೆ ಅವರ ಸೈಕಲಿನಲ್ಲಿ ಹತ್ತಿಸಿಕೊಂಡು ಬಂದು ಹಳ್ಳಿ ತಿರುಗಿ ಬೇಕಾದ ಕೆಲಸಗಳನ್ನು ಲಾವಣಿ, ಮುಟೇಶನ್ ಇತ್ಯಾದಿ ಒಂದೊಂದು ಗಂಟು ಚೀಲ ಗಂಟುಗಳು ಗ್ರಾಮ ಲೇಖಪಾಲರ ಜೊತೆಗೆ ಹೊತ್ತುಕೊಂಡು ಹೋಗಿ ತಿರುಗಾಡಿ ಇಲ್ಲಿಗೆ ಅವರು ಸತ್ತು ಸುಣ್ಣವಾದರೂ ನಾವು ಮತ್ತು ಈ ಸೇವೆ ಸಲ್ಲಿಸಕತ್ತೀವಿ. ಈ ಒಂದು ಸರ್ಕಾರದಲ್ಲಿ ಮುಖ್ಯ ಕೆಲಸಗಾರರೇ ನಾವು, ಬೇರೆ ಯಾವ ಡಿಪಾರ್ಟ್ಮೆಂಟ್ ಕೆಲಸಗಾರರು ಇಲ್ಲ. ಈಗ ಮಾಮೂಲಾಗಿ ಒಂದು ಆಫ್ಟರ್ ಒಂದು ಹಳ್ಳಿಗೆ ತಿರುಗಾಡಿ ಬಿಲ್ ಕಲೆಕ್ಟ್ರು ಕಾಮನ್ ಆಗಿ ಕೆಲಸ ಮಾಡ್ತಾರೆ. ಏನು ಮನೆಗೆ ನಳ ರಸೀದಿ, ನೀರು ರಸೀದಿ, ಮನೆ ಟ್ಯಾಕ್ಸ್ ಇಷ್ಟು ತಗೊಳ್ರಿ, ಅವ್ರಿಗೆ 18,000 ರೂಪಾಯಿ ಇದೆ. ನಾವು ಸುಮಾರು ನಮ್ಮ ಗ್ರಾಮ ಸಹಾಯಕರ ಕೆಲಸ ಅಂದರೆ 40 ಇದೆ, ಒಂದಲ್ಲ ಎರಡಲ್ಲ 40. ಇತ್ತೀಚೆಗಷ್ಟೇ ವಾದ ತಿಂಗಳಲ್ಲಿ ಸತತವಾಗಿ 1 ತಿಂಗಳ ಸೇವೆ ಸಲ್ಲಿಸೋ ನಾವು SRI ಅಂದರೆ ಸರ್ಕಾರ ಮೂಲ ಹಿಡಿತ. ಬೇರೆ ದೇಶವರು ಡಬಲ್ ಆದವರು ಇವರೆಲ್ಲರೂ ಬಂದದ್ದು ಏನು BLO ನೇಮಕಷ್ಟೇ BLO, ಅವರದ್ದು ಯಾವುದೇ ಉದ್ದೇಶ ಕೆಲಸಗಳು ಇಲ್ಲ. ಒಂದು ಹೆಣ್ಣು ಮಗಳಿಗೆ ನಾವು ಸಹಾಯ ಮಾಡಬೇಕು ಅಂತೇಳಿ ಉದ್ದೇಶ. ಒಂದು ನಮಗೆ ಮೇಲಧಿಕಾರಿಗಳು ತಹಸೀಲ್ದಾರ್ ಆಗಲಿ, ರೆವಿನ್ಯೂ ಇನ್ಸ್ಪೆಕ್ಟರು, ಉಪ ತಹಸೀಲ್ದಾರರು, ಗ್ರಾಮ ಲೇಖಪಾಲಕರು ಇವರು ನಮಗೆ ಆದೇಶ ಮಾಡಿರ್ತಾರೆ, ಕಡ್ಡಾಯವಾಗಿ ಇದು ಮಾತ್ರ ಕ್ಲಿಯರಾಗಿ ನೀವು ಮಾಡಿಕೊಡಬೇಕು. ಅಂದ ಕಾರಣ ಸತತವಾಗಿ ಮುಂಜಾನೆ 6 ಗಂಟೆ ಹಿಡಿದು ರಾತ್ರಿ 8 ಗಂಟೆವರೆಗೆ ಸತತವಾಗಿ ಬೇರೆ ರಾಜ್ಯದವರಾಗಲಿ ಮತ್ತು ಒಂದೊಂದು ಊರಲ್ಲಿ 2-3 ಸೇರ್ಪಡೆ ಆದವು ಮೃತಪಟ್ಟವರು. ಆಮೇಲೆ ಮತ್ತು ಸೊಸೆಂದರು ಬೇರೆ ವಿಲೇಜ್ನಿಂದ ಬಂದಂಥ ಸೊಸೆಂದರಿಗೆ ಯಾವ ಊರಿಂದ ಬರ್ತಾರೆ ಅಂದರೆ ಅವರ ತಂದೆಯ ತಾಯಿಯ ಅವರ 2002ನ ವೋಟ್ ಲಿಸ್ಟ್ ಪ್ರಕಾರ ತಗೊಂಡು ಫಾರ್ಮ್ ನಂಬರ್ ಫಿಲಪ್ ಮಾಡಿ ಮತ್ತು ಫೋನಲ್ಲಿ ಆ್ಯಪ್ ಡೌನ್ಲೋಡ್ ಮಾಡಿ SR ಕಾರ್ಯ ಯಶಸ್ವಿಯಾಗಿ ಮಾಡಿಕೊಟ್ಟಿವಿ. ಸರ್ಕಾರಕ್ಕೆ ನಮ್ಮಿಂದ ಕೆಲಸ ಇಂಥದ್ದು ಆಗಿಲ್ಲ ಅಂಬೋದಿಲ್ಲ.
ಒಂದು ಎಲ್ಲೇನ ಏನು ಹಾವು ಕಚ್ಚಿ ಮೃತಪಟ್ಟರೆ ಹೋಗ್ಬೇಕು, ಮಳೆ ಬಂದರೆ ಹೋಗ್ಬೇಕು, ಜಮೀನಲ್ಲಿ ನೀರು ನಿಂತು ಬೆಳೆ ನಷ್ಟವಾದರೆ ಹೋಗಿ ನಾವು ಚೆಕ್ ಮಾಡಬೇಕು, ನದಿ ಬಂದರೆ ಡಂಗುರ ಸಾರಬೇಕು, ವಿದ್ಯುತ್ತಿನಿಂದ ಮೃತಪಟ್ಟವರಿಗೆ ವಿದ್ಯುತ್ ಸಹಕರಣೆ ಮಾಡಬೇಕು, ಡಂಗುರ ಹಾಕಬೇಕು, ರೈತ ಆತ್ಮಹತ್ಯೆ ಇಂಥ ಮುಂತಾದವು ಒಂದಲ್ಲ 40-45 ಇದೆ, ಲೀಸ್ ಇದೆ. ಅದು ನಾವು ಏನೇನು ಕ್ರಮ ಸೇವೆ ಸಲ್ಲಿಸ್ತೀವಿ ಅಂತೇಳಿ ಅದಕ್ಕೋಸ್ಕರ ಈ ಒಂದು ಸರ್ಕಾರ ಮಾನ್ಯ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಮತ್ತು ನಮ್ಮ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರು ಕಂದಾಯ ಸಚಿವರಾಗಿರ್ತಾರೆ. ಅವರಿಗೆ ಈ ಒಂದು ನಮ್ಮ ಮುಷ್ಕರ ಕಾರ್ಯಕ್ರಮದ ಕಳಕಳಿಯಿಂದ ಮನವಿ ಮಾಡಿಕೊಳ್ಳೋದೇನೆಂದರೆ, ನಮಗೆ ನಿಮ್ಮದೊಂದು ಆಕ್ಷೇಪಣೆಯಿಂದ, ನಿಮ್ಮ ಒಂದು ಆಶೀರ್ವಾದದಿಂದ ನಮಗೆ ಈ ಒಂದು D ಗ್ರೂಪ್ ಮಾಡಿಕೊಡಬೇಕು ಮತ್ತು ನಮಗೆ ನೀವು ಹಿಂದೆ ಆಶ್ವಾಸನೆ ಕೊಟ್ಟಿರುವಂಥ ಹಿಂಬಡ್ತಿಯನ್ನು, ಕನಿಷ್ಠ ವೇತನ ಹಿಂಬಡ್ತಿಯನ್ನು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಈ ಒಂದು ಮಾಧ್ಯಮದ ಮಿತ್ರರ ಮುಖಾಂತರ ಹೇಳಿಕೊಳ್ಳಲು ಇಚ್ಛೆಪಡುತ್ತೇನೆ. ಧನ್ಯವಾದಗಳು. ನಾವು ಗ್ರಾಮ ಸಹಾಯಕರಾಗಿ 48 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀವಿ. ಆದರೆ ಇದುವರೆಗೂ ಯಾವ ಸೇವಾ ಭದ್ರತೆ ಇಡಿಗಂಟು ಲಭ್ಯವಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿಗೆ ಬಂದು ನಮಗೆ 10 ಲಕ್ಷ ಇಡಿಗಂಟು ಹಾಗೂ 27,000 ಕನಿಷ್ಠ ವೇತನ ಹಾಗೂ D ದರ್ಜೆ ನೌಕರನಾಗಿ ಪರಿಗಣಿಸಬೇಕು ಅಂತ ತಮ್ಮಲ್ಲಿ ಈ ಮುಷ್ಕರದ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳ್ಕೊತಾ ಇದ್ದೀವಿ. ಈ ಹಿಂದೆ ಇದ್ದ ಕೃಷ್ಣ ಬೈರೇಗೌಡರು ನಮಗೆ ಆಶ್ವಾಸನೆ ಕೊಟ್ಟರು, ಇದುವರೆಗೂ ನಾವು ಯಾವ ಸೇವಾ ಭದ್ರತೆ ಮಾಡಿಲ್ಲ. ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ನಾವು ಮುಖ್ಯಮಂತ್ರಿ ಆದರೆ ನಿಮ್ಮನ್ನು ಖಂಡಿತ ನಾವು D ಗ್ರೂಪ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಆ ಭರವಸೆಯಂತೆ ಇಂದು ಅವರು ಮುಖ್ಯಮಂತ್ರಿಯಾಗಿದ್ದಾರೆ. ಅವರ ಮಾತಿನಂತೆ ನಮಗೆ D ಗ್ರೂಪ್ ಆಗಿ ಪರಿಗಣಿಸಬೇಕು ಅಂತ ಈ ಮೂಲಕ ಅವರಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ತಾಲೂಕಿಂದ ನಡುವಿನಕೆರೆ NT ರಾಮಕೃಷ್ಣ ಗ್ರಾಮ ಸಹಾಯಕ. ಇಲ್ಲಿಗೆ ಬಹುಶಃ 44 ವರ್ಷಗಳಿಂದ ಸತತವಾಗಿ ಸರ್ಕಾರದ ಕೆಲಸವನ್ನು ದೇವ್ರ ಕೆಲಸ ಅಂತ ಮಾಡ್ಕೊಂಬರ್ತಾ ಇದ್ದೀವಿ. ಸರ್ಕಾರ ನಮಗೆ ಯಾವುದೇ ರೀತಿಯ ಅನುಕೂಲಗಳನ್ನ ಮಾಡಿಕೊಡ್ತಾ ಇಲ್ಲ. ನಮಗೆ DK ಶಿವಕುಮಾರ್ ಸಾಹೇಬರು ಕಳೆದ ಬಾರಿ ಹೇಳಿದರು, ನಿಮಗೆ ನಾನು ನ್ಯಾಯವನ್ನು ದೊರಕಿಸ್ಕೊಡ್ತೀನಿ, D ಗ್ರೂಪ್ ಮಾಡ್ತೀನಿ, ನಿಮಗೆ ಏನೇ ಸರ್ಕಾರಿ ಸವಲತ್ತುಗಳು ಎಲ್ಲರಂತೆ ಕೊಡ್ತೀನಿ ಅಂತೇಳಿ ನಮ್ಮ DK ಶಿವಕುಮಾರ್ ಸಾಹೇಬ್ ಹೇಳಿದರು. ಅದೇ ರೀತಿ ಇವತ್ತು 10,450 ಜನ ಗ್ರಾಮ ಸಹಾಯಕರು ಕುಟುಂಬದ ಹತ್ರ ಬಂದು DK ಶಿವಕುಮಾರ್ ಸಾಹೇಬರು, ಜಿ ಪರಮೇಶ್ವರ್ ಸಾಹೇಬರು ಬಂದು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು. ಗ್ರಾಮ ಸಹಾಯಕರ ಕುಟುಂಬಗಳು ಗಂಡ ಹೆಂಡತಿಗಳು ಎಲ್ಲ ಹೊಡೆದಾಡಿ ಬೀದಿ ಪಾಲಾಗ್ತವೆ. ಇದನ್ನು ತಪ್ಪಿಸ್ಬೇಕು ಅಂತ ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಬಂದು ಅವರು ದಯವಿಟ್ಟು ನಮ್ಮ ಕೂಗನ್ನು ಅವರು ಅರ್ಥ ಮಾಡಿಕೊಂಡು ಅವರುಗಳನ್ನು ಸ್ವೀಕರಿಸಿ ನಮ್ಮ ಗ್ರಾಮ ಸಹಾಯಕರಿಗೆ ಅನುಕೂಲವನ್ನು ಮಾಡಿಕೊಡ್ಬೇಕು ಅಂತ ನಾವು ಈ ಗ್ರಾಮ ಸಹಾಯಕರ ಕುಟುಂಬದ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಮಾತ್ರ 1ನೇ ತಾರೀಕು 2ನೇ ತಾರೀಕು ಸಂಬಳ ಮಾಡ್ಕೊಂತಾರೆ ಮೇಲಧಿಕಾರಿಗಳು. ಇವಕ್ಕೆ ಇನ್ನೂ ಕೊಟ್ಟಿಲ್ಲ ಸರ್. 20 ತಾರೀಕು ಬಂದರೂ ಅವ್ರಿಗೆ ಕೊಟ್ಟಿಲ್ಲ, 24 ತಾರೀಕು ಕೊಟ್ಟಿಲ್ಲ. ಅವ್ರೇನಾರ ಕಂಡೀಷನ್ನ ಕೇಳಿದ್ರೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ, ಬೇರೆ ಬೇರೆ ಥರ ಸೇರ್ತಿರ್ತಾರೆ. ಸರ್ ಈಗ ಉಪಮುಖ್ಯಮಂತ್ರಿಗಳು ಬರ್ಬೇಕು ಸರ್, ಬರಲಿಲ್ಲ ನಾವು ಹೋಗಲ್ಲ, ಇಲ್ಲೇ ಕೂತಿರ್ತೀವಿ. ನರೇಂದ್ರ ಸ್ವಾಮಿ ಅವ್ರು ನೇರವಾಗಿ ನಾನು ಮಾಡಿಸ್ತೀನಿ ಅಂದ್ರೆ ಖುಷಿ ಆಗೋದು. ಅವರಿನ್ನೂ ಪರಮೇಶ್ವರ್ ಸಾಹೇಬ್ರ ಜೊತೆ ಮಾತಾಡ್ತೀನಿ ಅಂತ ಹೇಳಿದಾರಲ್ಲ, ಹಂಗಾಗಿ ಪರಮೇಶ್ವರ್ ಸಾಹೇಬ್ರು ಬಂದೇ ಬಿಡಲಿಲ್ಲ ಅಂತ ನಿರ್ಧಾರ ಮಾಡ್ತಾರೆ. ಅವ್ರು ಹೇಳಿಕೆ ಭರವಸೆಗೊಳಿತದೆ ಅಂತ. ಹೌದು ಮಾಡ್ತಾರೆ, ಅವ್ರ ಬಗ್ಗೆ ನನಗೆ ತುಂಬ ನಂಬಿಕೆ ಇದೆ ಸರ್. ಅವರು ತುಂಬ ಕೆಲಸವನ್ನು ಮಾಡಿದ್ದಾರೆ. ಬಟ್ ಆದರೂ ಅವ್ರ ಮೇಲೆ ಬೇರೆ ಬೇರೆ ಒತ್ತಡಗಳಿರ್ತವೆ. ಮತ್ತು ಅಂದರೆ ಆದೇಶ ಆಗಿದೆ, ಅದು ಜಾರಿ ಆಗಿಲ್ಲ. 2007ರಲ್ಲಿ ಕಾಯಂ ಆಗಿದೆ, 20 ವರ್ಷ ಆದರೂ ಆಗಿಲ್ಲ, ಜಾರಿ ಆಗಿದೆ. 2013ರಲ್ಲಿ ಗ್ರಾಮ ಸಹಾಯಕರು D ದರ್ಜೆ ಅಂತ ಘೋಷಣೆ ಮಾಡಿದ್ದಾರೆ. 13 ವರ್ಷ ಆದ್ರೂ ಏನೂ ಮಾಡಿಲ್ಲ. ಜಾರಿ ಹೋದ ವರ್ಷ 25ನೇ ತಾರೀಕು 25,000 ರೂಪಾಯಿ ಸಂಬಳ, 10 ಲಕ್ಷ ಇಡ್ಗಂಟು ಅಂದವ್ರೆ, ಕೊಟ್ಟಿಲ್ಲ. ನಮ್ಗೆ ಯಾವ್ದು ಕೊಡ್ತಾರೋ ಕೊಟ್ರೇನೆ ಸುಮ್ಕೆ ಭಾಳ ಕೇಳ್ಕೊಂಡು ಹೋಗಿ. ಎಷ್ಟು ವರ್ಷ ಮೋಸ ಹೋಗಿಸ್ತಾರಲ್ಲ. ಈಗ ಅಪಾಯಿಂಟ್ಮೆಂಟ್ ಕೊಡಿಸ್ತೀನಿ ಅಂದರು CM ಸಾಹೇಬ್ರದ್ದು. ಈಗ ಏನು ಪದಾಧಿಕಾರಿಗಳು ಅವ್ರಿಗೆ ಮನವಿ ಮಾಡಿದಾರೆ ಹೇಳಿದ್ದಾರೆ, ನಾವು ಕೇಳಿದ್ದೀವಿ. CM ಇವತ್ತೇ ನಾನು ಪ್ರಯತ್ನ ಮಾಡ್ತೀನಿ. ಅವರ ಕಾರ್ಯಕ್ರಮದ ಒತ್ತಡಗಳು ನೋಡ್ಕೊಂಡು ಬಿಡಿನ ಸಮಯಕ್ಕೆ ನಿಮ್ಗೆ ಹೇಳಿ ಕಳಿಸ್ತೀನಿ. ಒಂದು 4-5 ಜನ ಕರ್ಕೊಂಡು ಹೋಗ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಸರ್, ಇನ್ನೊಮ್ಮೆ ನೀವು ತಮ್ಮ ಪರಿಚಯ ಮಾಡಿ. ಪ್ರತಾಪ್ ಮಲಕರಿ ಸರ್,
ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆ ಗ್ರಾಮ ಸಹಾಯಕರ ಸಂಘದ ರಾಜ್ಯಾಧ್ಯಕ್ಷ ಇದ್ದೀನಿ. ಹಲವಾರು ಸಂಘಟನೆಗಳಲ್ಲೂ ರಾಜ್ಯಾಧ್ಯಕ್ಷ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಜಿಲ್ಲಾಧ್ಯಕ್ಷರು ಹಿಂಗೆ ಸೇವೆ ನಡೀತಾ ಇದೆ ನಾವು. ಥ್ಯಾಂಕ್ ಯು. ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆಯಲ್ಲಿ ಹಲವಾರು ವರ್ಷಗಳಿಂದ ತಲಾಂತರದಿಂದ ಬಂದಂಥ ಜವಾಬ್ದಾರಿಯನ್ನು ಹೊತ್ತುಕೊಂಡು ತೋಟಿ ತಳವಾರರಿಂದ ಹಿಡಿದು ಇಂದಿನ ಗ್ರಾಮ ಸಹಾಯಕರು ಅನ್ನುವಂಥ ಹೆಸರಲ್ಲಿ ಕಳಿಸ್ಕೊಳ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರಿಗೆ ನೀವು ಇವತ್ತು ರಾಜ್ಯ ಮಟ್ಟದ ನಿಮ್ಮ ಸಂಘದ ವತಿಯಿಂದ ನಿಮ್ಮ ಬೇಡಿಕೆಗಳ ಈಡೇರಿಕೆಗೆ ಬಂದು ಸೇರಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ನಾನು ಈ ಮನವಿಯನ್ನು ಸ್ವೀಕಾರ ಮಾಡಿದ್ದೇನೆ. ನಾನು ಸದನ ಸಮಿತಿ ಅಧ್ಯಕ್ಷನಾಗಿ 2 ಬಾರಿ ಕೆಲಸ ಮಾಡಿದ್ದೆ. ಒಂದು 13ರಿಂದ 16 ಮತ್ತು 23ರಿಂದ 25. ನಿಮ್ಮ ಸಂಘದವರು ಯಾರಾದರೂ ಬಂದು ನನಗೆ ಮನವಿಯನ್ನು ಕೊಟ್ಟಿದ್ರೆ ಈ ಪ್ರತಿಭಟನೆ ಇವತ್ತಿರ್ತಿರ್ಲಿಲ್ಲ. ಇದರಲ್ಲಿ ಹೆಚ್ಚಿನ ಜನ SC STಗಳಿದ್ದೀರಿ ಅನ್ನೋದು ನನಗೆ ಅರಿವಿದೆ. ಅದಷ್ಟೇ ಕಾರಣದಲ್ಲಿ ನನ್ನ ಸದನ ಸಮಿತಿಯಲ್ಲಿ ಅದನ್ನು ಇಟ್ಕೊಂಡು ನಿಮಗೆ ನ್ಯಾಯ ಕೊಡುವಷ್ಟು ಶಕ್ತಿ, ಯುಕ್ತಿ ನನಗಿತ್ತು. ಎಲ್ಲೋ ಒಂದು ಕಡೆ ನೀವು ಬರೀ ಸರ್ಕಾರದ ಜೊತೆನಲ್ಲೇ ಮಾತಾಡಬೇಕು ಅಂದ್ರೆ ಹೀಗೇನೆ ಹೋಗ್ಬೇಕು ಅಂತ ಹೊರಟಿದ್ರಿ. ನಮ್ಮ SC ST ಸದನ ಸಮಿತಿಯಲ್ಲಿ ನಿಮ್ಮ ಪ್ರಶ್ನೆ ಬಂದಿದ್ರೆ ಅಥವಾ ಮನವಿ ಬಂದಿದ್ರೆ ನಾನು ಅದಕ್ಕೆ ಅಲ್ಲೇ ಉತ್ತರ ಕೊಟ್ಬಿಡ್ತೀನಿ. ಈಗಲೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಜನಪರ ನಾಯಕ ಸಿದ್ದರಾಮಯ್ಯನವರು ಇದರ ಬಗ್ಗೆ ಕೃಷ್ಣ ಬೈರೇಗೌಡರ ಜವಾಬ್ದಾರಿನಲ್ಲಿ ಒಂದು ತೀರ್ಮಾನ ಕೈಗೊಂಡಿರ್ತಕ್ಕಂಥ ಅಂಶ ನನಗೂ ಅರಿವಿದೆ. ಆರ್ಥಿಕ ಇಲಾಖೆಯಿಂದ ಈ ಒಂದು ಘೋಷಣೆ ಜಾರಿಯಾಗಬೇಕು ಅನ್ನೋದು ಇದು ನ್ಯಾಯೋಚಿತವಾದಂಥ ವಿಚಾರ. ಸರ್ಕಾರ ಒಪ್ಪಿದಂಥ ವಿಚಾರವನ್ನು ಆರ್ಥಿಕ ಇಲಾಖೆ ಸಕಾಲದಲ್ಲಿ ಅದನ್ನು ಆದೇಶ ಮಾಡಿ ಅವುಗಳಲ್ಲಿ ಕಾರ್ಯನಿರ್ವಹಿಸಬೇಕಾದಂಥ ಕರ್ತವ್ಯ ಇದೆ. ನೀವೇನೋ ಮಹತ್ತರವಾದಂಥ ವಿಚಾರವನ್ನು ಕೇಳ್ತಾ ಇಲ್ಲ. ಒಬ್ಬ ಮನುಷ್ಯ ತನ್ನ ದುಡಿಮೆಗೆ ಯಾವ ರೀತಿಯಲ್ಲಿ ಸಾಂವಿಧಾನಿಕ ಹಕ್ಕುಗಳನ್ನ ಕೇಳ್ತಾನೋ ಅಥವಾ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆಯೋ ಅದನ್ನು ಬಿಟ್ಟು ನೀವೇನು ಮನವಿಯಲ್ಲಿ ಇಟ್ಟಿಲ್ಲ. ಅಷ್ಟಾದರೂ ನನಗೆ ಮನವರಿಕೆ ಆಗಿದೆ. ಆ ವಿಚಾರವನ್ನು ನಾನು ಇವತ್ತು ಈ ವಿಚಾರದಲ್ಲಿ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳಂತ ಜಿ ಪರಮೇಶ್ವರ್ ಅವರ ಹತ್ರ ಖುದ್ದಾಗಿ ಮಾತಾಡಿ ನೀವು ಇಂಥ ವಿಚಾರಗಳಲ್ಲಿ ಒತ್ತನ್ನು ಕೊಟ್ಟು ಒಂದು ಪ್ರಾಮಾಣಿಕವಾದಂಥ ತೀರ್ಮಾನ ನಮ್ಮ ಸರ್ಕಾರ ಕೈಗೊಳ್ಳಬೇಕು ಅನ್ನೋದನ್ನ ನಾನು ಚರ್ಚೆ ಮಾಡೋದ್ರಲ್ಲಿ ಯಾವುದೇ ಅಭ್ಯಂತರ ಇಲ್ಲ. ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಕೂಡ ಬಹಳಷ್ಟು ವಿಚಾರಗಳಲ್ಲಿ ಜನಪರ ಕಾಳಜಿಯಲ್ಲಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ನಾವು ತೋರಿಕೆಗಾಗಿ ಬಡವರ ಪರ, ದೀನದಲಿತರ ಪರ ಅಂತ ಹೇಳೋರಲ್ಲ. ಅಕ್ಷರಶಃ ಜವಾಬ್ದಾರಿಯುತವಾದ ಆಡಳಿತದಲ್ಲಿ ನಮ್ಮ ತೀರ್ಮಾನಗಳು ಇರ್ತವೆ. ಕೆಲವೊಂದು ಸಮಯ ತಡವಾಗಿ ಆದರೂ ನ್ಯಾಯವನ್ನು ಕೊಡ್ತಕ್ಕಂಥ ಜಾಗದಲ್ಲಿ ನಾವು ಹಿಂಜರಿಕೆ ಅನ್ನೋಂಥ ಪ್ರಶ್ನೆ ಇಡೋದಿಲ್ಲ. ನಿಮ್ಗೆಲ್ರಿಗೂ ಗೊತ್ತಿದೆ, ಬಹಳಷ್ಟು ಜನ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರ ಟೀಕೆ ಮಾಡ್ತಾರೆ. ಕೈಯಲ್ಲಿ ಸಂವಿಧಾನದ ಪುಸ್ತಕ ಇಟ್ಕೊಂಡ್ರೆ ಸಾಂವಿಧಾನಿಕ ತೀರ್ಮಾನಗಳನ್ನ ಮಾಡ್ದಂಗೆ ಆಗಲ್ಲ ಅಂತ. ಅವರ ಒಂದು ಸರ್ಕಾರ, ಆ ಪಕ್ಷದ ಸರ್ಕಾರ ಇಲ್ಲಿದೆ. ಆ ನಡೆಯಲ್ಲಿ ನಾವು ಇರ್ತೇವೆ. ಅದನ್ನು ಜವಾಬ್ದಾರಿಯಿಂದ, ಇದೇನು ದೊಡ್ಡ ಬೇಡಿಕೆ ಅಲ್ಲ, ಹಂತ ಹಂತವಾಗಿ ಮಾಡೋದಕ್ಕೂ ಯಾವುದೇ ಥರವಾದಂಥ ತೊಂದರೆಗಳಿಲ್ಲ. ನಿಮಗೂ ಅರ್ಥ ಆಗುತ್ತೆ. ಈ ವರ್ಷ ಅಂತೂ ತೀವ್ರತರವಾದಂಥ ಬರದಲ್ಲಿ ನಾವಿದ್ದೇವೆ. ಇಡೀ ರಾಜ್ಯ ತುಂಬ ಸಂಕಷ್ಟದಲ್ಲಿದೆ. ರೈತ ಕುಲ ಈ ವರ್ಷ ಜೀವನದ ಮತ್ತು ಬದುಕಿನ ಬಗ್ಗೆ ದೊಡ್ಡ ಪ್ರಶ್ನೆ ಎತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಘೋಷಣೆ ಆಗಿರ್ತಕ್ಕಂಥ ವಿಚಾರವನ್ನು ತತ್ಕ್ಷಣದಲ್ಲಿ ಮಾಡ್ತಕ್ಕಂಥದ್ದು ಮತ್ತು ಜವಾಬ್ದಾರಿಯುತವಾಗಿ ನಿಮ್ಮ ಪರವಾಗಿ ಪೂರಕವಾದಂಥ ತೀರ್ಮಾನಕ್ಕೆ ಕಂದಾಯ ಇಲಾಖೆ ಒಂದು ತೀರ್ಮಾನ ಕೈಗೊಳ್ಳೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವ್ರನ್ನ ಮತ್ತು ಪರಮೇಶ್ವರ್ ಅವ್ರನ್ನ ನಾನೇ ನಿಮ್ಮ ಪ್ರತಿನಿಧಿ ರೀತಿ ಇದನ್ನು ಮಾತಾಡ್ತೀನಿ ಅನ್ನೋಂಥ ಮಾತನ್ನು ಹೇಳಿ, ಇದರಲ್ಲಿ ಉತ್ಪ್ರೇಕ್ಷೆ ಮಾತುಗಳು ಏನೂ ಇಲ್ಲ. ಹಾಗಾಗಿ ನಾನು ಯಾವುದನ್ನು ಇದು
ಆಗ್ಬೋದು ಅಥವಾ ಇದು ಆಗಲಾರದು ಅನ್ನೋಂಥ ಪ್ರಶ್ನೆ ಇಲ್ಲೇನಿಲ್ಲ. ಆದರೆ ಸಂದರ್ಭ ಮತ್ತು ನಮ್ಮ ಆರ್ಥಿಕ ಇತಿಮಿತಿ ಇವುಗಳನ್ನೆಲ್ಲ ನೋಡಿಕೊಂಡು ಒಂದು ಮನೆಯ ತೀರ್ಮಾನದಂತೆ ಸರ್ಕಾರ ತೀರ್ಮಾನ ಕೈಗೊಳ್ಳಬೇಕಾಗುತ್ತೆ. ಅದರಂತೆ ನಾವು ಪ್ರಾಮಾಣಿಕವಾಗಿ ಇದರಲ್ಲಿ ತೀರ್ಮಾನ ಕೈಗೊಳ್ತೀನಿ. ನೀವೇನೋ ಒಂದು 3-4 ಜನ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕು ಅಂತ ಹೇಳಿದ್ದೀರಿ. ನನಗೆ ಈಗ ಮುಖ್ಯಮಂತ್ರಿಗಳ ಕಾರ್ಯಕ್ರಮಗಳು ಏನಿದೆ ಅನ್ನೋದು ತಿಳ್ಕೊಂಡು ಇವತ್ತು ಅವಕಾಶ ಆದರೆ ಇವತ್ತು, ಇಲ್ಲ ನಾಳೆ ಅವಕಾಶ ಆದರೆ ನಾಳೆ. ಆದರೆ ಎಲ್ಲರೂ ಏನು ಇಲ್ಲಿರೋದು ಬೇಡ, ನೀವು ಪ್ರತಿನಿಧಿಗಳು ಬೇಕಾದ್ರೆ ನನ್ನ ಸಂಪರ್ಕದಲ್ಲಿರಿ. ಯಾವುದಾದ್ರು ಒಂದು ಸಂದರ್ಭದಲ್ಲಿ ನಿಮ್ಮನ್ನು ಭೇಟಿ ಮಾಡಿ ನಾನು ಈಗಲೇ ಮಾಡ್ತೀನಿ, ನಿಮ್ಮ ವಿಷಯ ತಿಳಿಸ್ತೀನಿ. ಇವತ್ತೇ ಆಗೋದಾದ್ರೆ ಇವತ್ತೇ ಬನ್ನಿ. ಅಕಸ್ಮಾತ್ ಇವತ್ತು ಅವ್ರದ್ದೇನೋ ಬಿಡುವಿಲ್ಲದ ಕಾರ್ಯಕ್ರಮ ಇದ್ದರೆ ನಾಳೆ ಒಳಗೆ ನಾನು ಇದು ಮಾಡಿಸ್ತೀನಿ. ಎಲ್ರಿಗೂ ಧನ್ಯವಾದ. ಭರವಸೆಯಲ್ಲಿ ನಮ್ಮ ಸರ್ಕಾರ ನಿಮ್ಮಗಳ ಪರವಾಗಿ ಮತ್ತು ಯಾವುದೇ ರೀತಿಯಲ್ಲಿ ಯಾರ ಮೇಲೂ ಕೂಡ ಕಡೆಗಣ್ಣನ್ನು ತೋರಿಸ್ತಕ್ಕಂಥ ಕೆಲಸ ನಾವು ಮಾಡೋದಿಲ್ಲ ಅಂತ ಭರವಸೆ ನೀಡಿ ಎಲ್ರಿಗೂ ಒಳ್ಳೆಯದಲ್ಲಿ. ಜೈ ಭೀಮ್. ನರೇಂದ್ರ ಸ್ವಾಮಿ ಅವರಿಗೆ ಮಾಡಿ ಆದೇಶ ಮಾಡ್ತಾರೆ ಸಾಹೇಬ್ರೆ. ಮತ್ತೆ ಆಗದೇ ಇಲ್ಲ, ಮತ್ತೆ ಅದು ಹಿಂದೆ ಹೋಗ್ಬಿಡುತ್ತೆ. ಅಧಿಕಾರಿಗಳು ಕೂಡ ಸಾಹೇಬ್ರೆ ಎಂತ ಸ್ವಾರ್ಥಗಳಿದ್ದಾರೆ ಸಾಹೇಬ್ರೆ. ನಾನು ಏನೋ ಮಾತಾಡಕ್ ಹೋಗಬಾರ್ದು. ಈ ಹುದ್ದೆನ ಕೊಡ್ಲೇಬಾರ್ದು ನಾವು ದೇಶಕ್ಕೆ. 2011 RD 83 2011 ಆ ಕಡತನೆ ಮುಚ್ಚಿಟ್ಟು ಬಿಡ್ತಾರೆ ಸಾಹೇಬ್ರೆ. ದಯಮಾಡಿ ನೀವು ಅದನ್ನ ಆಚೆ ತೆಗಿಸ್ಬೇಕು ಸಾಹೇಬ್ರೆ. ಸಿದ್ದರಾಮಯ್ಯ ಕನಸು ನನ್ಸ್ ಆಗ್ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಈಡೇಬೇಕು. ಕಡತ ಆಚೆ ತರ್ಸಕ್ಕೆ ಹೇಳಿ ಸಾಹೇಬ್ರೆ. ಅವ್ರೇನಾದ್ರು ನಮಗೆ ಮಾಡ್ತಾರ ಸಾಹೇಬ್ರೆ. ಹಾಗಾಗಿ ದಯಮಾಡಿ. ಅಷ್ಟಾದ್ಮೇಲೆ ಏನಾಯ್ತು ಸಾಹೇಬ್ರೆ, ಇದೇ ಹೋದ ವರ್ಷ 2025/9/25 ಸಾಹೇಬ್ರೆ ಮತ್ತೆ ಸಚಿವ ಸಂಪುಟದಲ್ಲಿ ಇದೇ ಸಿದ್ದರಾಮಯ್ಯ ಸಾಹೇಬ್ರು, ಇದೇ DK ಶಿವಕುಮಾರ್ ಸಾಹೇಬ್ರು, ಅವತ್ತಿನ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಸಾಹೇಬ್ರೆ ಎಲ್ಲ ಒಟ್ಟಿಗೆ ಸೇರಿ ಗ್ರಾಮ ಸಹಾಯಕರಿಗೆ ಅನ್ಯಾಯ ಇದೆ, ಅವ್ರಿಗೆ 27,000 ರೂಪಾಯಿ ಕನಿಷ್ಠ ವೇತನ, ನಿವೃತ್ತಿ ಆದಾಗ 10 ಲಕ್ಷ ಇಡುಗಂಟು ಕೊಡ್ಬೇಕು. ಇಲ್ಲ ನೀವು ಇನ್ನೂ ದೊಡ್ಡ ಮನ್ಸು ಮಾಡಿದ್ರೆ C ಗ್ರೂಪ್ ಕೊಡ್ಬೇಕು. ಎರಡರಲ್ಲಿ ಒಂದು ನಿರ್ಧಾರ ಮಾಡಿ ಅಂತ ಅವತ್ತ ಆದೇಶ ಆಗುತ್ತೆ ಸಾಹೇಬ್ರೆ, ನಿರ್ಣಯ ಆಗ್ತದೆ ಸಾಹೇಬ್ರೆ. ಮತ್ತೆ ಅಧಿಕಾರಿಗಳು ಕುತಂತ್ರಕ್ಕೆ ಬಲಿಯಾಗಿ ಕೇವಲ 5 ಲಕ್ಷ ರೂಪಾಯಿ ಇಡುಗಂಟು ಅಷ್ಟೇ ಘೋಷಣೆ ಮಾಡಿ ಇನ್ನೇನು ಮಾಡೋದಿಲ್ಲ ಸಾಹೇಬ್ರೆ. ಮತ್ತೆ ಫೈಲ್ ವಾಪಸ್ ಹೋಗುತ್ತೆ ಸಾಹೇಬ್ರೆ. ಬಟ್ ಆಯ್ತಾ ಸಾಹೇಬ್ರೆ, 5 ಲಕ್ಷ ಇಡುಗಂಟನ್ನು ಕೂಡ ಕೊಟ್ಟಿಲ್ಲ ಸಾಹೇಬ್ರೆ. 100 ಜನ ಸತ್ತಿದ್ದಾರೆ ಸಾಹೇಬ್ರೆ, 100 ಜನ ನಿವೃತ್ತಿ ಆಗಿದ್ದಾರೆ ಸಾಹೇಬ್ರೆ. ಇನ್ನೂ 5 ಲಕ್ಷ ಇಡುಗಂಟು ಕೊಡ್ಲೇ ಇಲ್ಲ ಸಾಹೇಬ್ರೆ. 1 ವರ್ಷ ಆಯ್ತು ಸಾಹೇಬ್ರೆ, 1 ವರ್ಷ ಆಯ್ತು. ಕೇಳಿದ್ರೆ FDಗೆ ಹೋಗಿದೆ, ಬರುತ್ತೆ 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 ಅಂತಾರೆ. ಇನ್ನೂ ಬಂದಿಲ್ಲ ಸಾಹೇಬ್ರೆ. ಫ್ರೀಡಂ ಪಾರ್ಕ್ ಅವ್ರಿಗೆಲ್ಲ ನನ್ನ ಗ್ರಾಮ ಸಹಾಯಕರು ಬಾಳಿಗೆ ಬಂದಿಲ್ಲ ಸಾಹೇಬ್ರೆ. ದಯಮಾಡಿ ನೀವು ಇವತ್ತೇ, ನಾವು ಇಲ್ಲೇ ಕೂತಿರ್ತೀವಿ ಸಾಹೇಬ್ರೆ, ಒಂದು 4 ಜನ ನಿನ್ನ ಹಿರಿಯ ಮುಖಂಡರು ಕರ್ಕೊಂಡೋಗಿ ಪರಿಚಯ ಮಾಡ್ತೀವಿ ಸಾಹೇಬ್ರೆ. DK ಶಿವಕುಮಾರ್ ಸರ್ ನೋಡಿ ಸಾಹೇಬ್ರೆ, ಜೀವನ ಪರ್ಯಂತ ದುಡಿದಿರೋ ವ್ಯಕ್ತಿ ಇನ್ನು 3 ತಿಂಗಳಲ್ಲಿ ಕೆಲಸ ಬಿಟ್ಟು ಆಚೆ ಹೋಗ್ತಾರೆ. ಮಕ್ಕಳೆಲ್ಲ ಸಾಹೇಬ್ರೆ ಅವ್ರ ಜೀವನ ಹೆಂಗ್ ಮಾಡ್ಬೇಕು ಹೇಳಿ ಸಾಹೇಬ್ರೆ, ಹೆಂಗ್ ಮಾಡ್ಬೇಕು ಹೇಳಿ ಸಾಹೇಬ್ರೆ. ಇವ್ರಿಗೆ ಯಾವ ಭದ್ರತೆ ಇದೆ? ಆಸ್ಪತ್ರೆಗೆ ಹೋಗಿ ದುಡ್ಡಿರೋದು ಸಾಹೇಬ್ರೆ. 15,000 ರೂಪಾಯಿ ಸಂಬಳ ಕೊಡ್ತಾರೆ ಸಾಹೇಬ್ರೆ. 15,000 ರೂಪಾಯಿ ನನ್ನ ಗ್ರಾಮ ಸಹಾಯಕರು ಪೆಟ್ರೋಲಿಗೆ ಖರ್ಚು ಮಾಡ್ತಾರೆ ಸಾಹೇಬ್ರೆ. ಮನೆ ಗ್ರಾಮ ಸಹಾಯಕರು ಅವ್ರು ಯಾರು ಹೋಗಲ್ಲ ಸಾಹೇಬ್ರೆ. ವಿಎಗಳು ಯಾರು ಹೋಗಲ್ಲ ಸಾಹೇಬ್ರೆ. ನೀವು ಏನು ವೋಟರ್ ಲಿಸ್ಟ್ ಆಗಿರ್ಬೋದು, ಜಾತಿ ಜನಗಣತಿ ಆಗಿರ್ಬೋದು, ಈಗ ಯಾವ್ದೋ ಒಂದು SIR ಅನ್ನೋದು ಬಂದಿದೆ, ಹೌದಲ್ರಿ? ಎಲ್ಲದಕ್ಕೂ ನನ್ನ ಗ್ರಾಮ ಸಹಾಯಕರು ಅಲಿತಾರೆ ಸಾಹೇಬ್ರೆ. ಒಂದು ಸಾಹೇಬ್ರೆ, ಈಗ ಜಾತಿ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಸಾಹೇಬ್ರೆ ಮೊದಲು ಜನ ಬಂದು ಇಸ್ಕೊಂಡು ಹೋಗ್ರು ಸಾಹೇಬ್ರೆ. ಇಸ್ಕೊಂಡು ಬರಂಗಿಲ್ಲ, ಇವರೇ ಹೊತ್ಕೊಂಡು ಮನೆ ಕಲಿಬೇಕು ಸಾಹೇಬ್ರೆ. ಡೈಲಿ ಪೆಟ್ರೋಲ್ ಯಾರು ಕೊಡ್ತಾರೆ ಹೇಳಿ ಸಾಹೇಬ್ರೆ? ನೀವು ಕೂಡ 15,000 ರೂಪಾಯಿ ಸಂಬಳ ನನ್ನ ಗ್ರಾಮ ಸಹಾಯಕರಿಗೆ ಹೆಂಗ್ ತಿನ್ಬೇಕು ಹೇಳಿ ಸಾಹೇಬ್ರೆ? ಅದೋಗ್ಲಿ ಸಾಹೇಬ್ರೆ, ಕೋರ್ಟ್ ಆರ್ಡರ್ ಮಾಡಿ ಸಾಹೇಬ್ರೆ 10 ವರ್ಷಕ್ಕಿಂತ ಹೆಚ್ಚು ಡ್ಯೂಟಿ ಮಾಡಿ ಯೋಗ್ಯ ಇರ್ತಕ್ಕಂಥ ಗ್ರಾಮ ಸಹಾಯಕರಿಗೆ 30% ಮೀಸಲಾತಿ ಇಡ್ರಿ. ಇಲಾಖೆಯಲ್ಲಿ ನೀವು ಕೆಲಸ ಕೊಡ್ಬೇಕಾದ್ರೆ PUCಗಿಂತ ಹೆಚ್ಚು ಓದಿ ದುಡಿತಾ ಇದಾವೆ, ಡಿಗ್ರಿ ಓದಿ ದುಡಿತಿದಾವೆ. ನಮ್ಮ ಅಪ್ಪ ಆ ಕಾಲದಿಂದ ಮಾಡ್ಕೊಂಡ್ ಬಂದವನೆ, ನಮ್ಮ ತಾತ ಮಾಡೋನೆ, ಇದೇ ನಮ್ ದೊಡ್ಡ ಆಸ್ತಿ ಅಂತ ತಿಳ್ಕೊಂಡ್ಬಿಟ್ಟವ್ರು ಸಾಹೇಬ್ರೆ. ಇವರು ಮುಂದುವರೆದು ಬೇರೆ ಓದಂಗಿಲ್ಲ ಸಾಹೇಬ್ರೆ. ಈಗೇನು VA ಕಾಲ್ ಮಾಡಿದಾರಲ್ಲ ಸಾಹೇಬ್ರೆ, 10% ಅವ್ರಿಗೆ ರಿಸರ್ವೇಶನ್ ಇಟ್ಟರೆ ಸಾಹೇಬ್ರೆ ನನ್ ಗ್ರಾಮ ಸಹಾಯಕರು ನಿಮ್ಗೆ ಗೊತ್ತಿಲ್ಲ ಸಾಹೇಬ್ರೆ. ಈಗ ಬರ್ತಾರಲ್ಲ ಸಾಹೇಬ್ರೆ ವಿಡಿಯೋಗಳು, ಅವ್ರಿಗೆ ಕೆಲಸ ಕಲ್ಸ್ಕೊಡೋದೇ ಇವ್ರು ಸಾಹೇಬ್ರೆ. ಅವ್ರಿಗೆ ಏನು ಗೊತ್ತಿಲ್ಲ ಸಾಹೇಬ್ರೆ, ನಾನು ಗ್ರಾಮ ಸಹಾಯಕರೇ ಕೆಲಸ ಕಲ್ಸ್ಕೊಡೋದು ಅವ್ರಿಗೆ. ಹಿಂಗೆ ಇದೇ ರೀತಿ ಮಾಡ್ಬೇಕು, ಇದೇ ರೀತಿ ಮಾಡ್ಬೇಕಂತ ಗೊತ್ತಿರಲಿ ಸಾಹೇಬ್ರೆ. ರಾಷ್ಟ್ರಪತಿ ಅವರು ಮೂಲ ಇವರು ಸಾಹೇಬ್ರೆ. ನೀವು ಎಷ್ಟೋ ಜಾತಿ, ಇವ್ರು ಯಾವ ಜಾತಿ ಅಂತ ಗೊತ್ತಿರಲ್ಲ ಸಾಹೇಬ್ರೆ. ಗ್ರಾಮ ಸಹಾಯಕರು ಹೇಳ್ತಾರೆ ಸಾಹೇಬ್ರೆ ಇಂಥ ಜಾತಿ ಅಂತ.
ಯಾರೋ ಪಾಕಿಸ್ತಾನದಿಂದ ಬಂದು ಇಲ್ಲಿದಾರಲ್ಲ ಸಾಹೇಬ್ರೆ, ಅವ್ನು ಹೇಳ್ತಾನೆ ಅವ್ನು ಈ ಊರಲ್ಲ ಬೇರೆ ಊರಿಂದ ಬಂದಿರೋನಂತ ಗೌರ್ಮೆಂಟ್ ವರದಿ ಕೊಡೋದೇ ನಮ್ಮ ಗ್ರಾಮ ನಾಯಕರು ಸಾಹೇಬ್ರೆ. ಈ ನಾಡಿನ ರಕ್ಷಣೆ ಮಾಡೋದ್ರಲ್ಲಿ ಮೂಲ ನಮ್ಮ ಗ್ರಾಮ ನಾಯಕರು ಸಾಹೇಬ್ರೆ. ಬಟ್ ನಮ್ಮನ್ನ ಭಾರಿ ಮಲ್ತಾಯಿ ಧೋರಣೆ ಮಾಡಿದ್ದಾರೆ ಸಾಹೇಬ್ರೆ. ದಯಮಾಡಿ ಒಂದು 4 ಜನ ಕರ್ಕೊಂಡೋಗಿ DK ಶಿವಕುಮಾರ್ ಸಾಹೇಬ್ರ ಹತ್ರ ಕುಂಡಿಸಿ ಮಾತಾಡಿದ್ರು. ನಿಜವಾಗ್ಲೂ ನಮಗೆ ನ್ಯಾಯ ಸಿಗುತ್ತೆ ಸಾಹೇಬ್ರೆ. ನೀವು ಬುದ್ಧ, ಬಸವ, ಅಂಬೇಡ್ಕರ್, ಡಿ ದೇವರಾಜ ಅರಸು ತರ ನಮ್ಮ ವೇದಿಕೆ ಮೇಲೆ ಬಂದಿದ್ರಿ. ನಿಮಗೆ ನಮ್ಮ ಗ್ರಾಮ ಧನ್ಯವಾದಗಳು. ನರೇಂದ್ರ ಸ್ವಾಮಿ ಸಾಹೇಬ್ರು, ನಾವು ಒಂದು ಬಾರಿ ತುಮಕೂರಿನಲ್ಲಿ ದೊಡ್ಡದೊಂದು ಅಂಬೇಡ್ಕರ್ ಜಯಂತಿ ಮಾಡಿದ್ದೆ. ಜಿ ಪರಮೇಶ್ವರ್ ಸಾಹೇಬ್ರ ಜೊತೆನಲ್ಲಿ ಬಂದಿದ್ರು. ನನಗೆ ಅವಾಗ ಭಾಷಣ ಮಾಡಕ್ ಗೊತ್ತಿರ್ಲಿಲ್ಲ. ಏನೋ ಮಾತಾಡ್ಬೇಕಾದ್ರೆ ಇವತ್ತಿನ ಭಾಷಣಕ್ಕೆ ಪೊಲೀಸ್ ಸ್ಟಾಪ್ ಇಡ್ತೀನಿ ಅಂತ ಹೇಳ್ಬಿಟ್ಟೆ. ಲಾಸ್ಟಿಗೆ ನಾನು ಕರೆದು ನನಗೆ ಬೈದೋದ್ರು. ತಕ್ಷಣಕ್ಕೆ ವಿರಾಮ ಮಾಡ್ತೀನಿ ಅಂತ ಹೇಳು, ಪೊಲೀಸ್ ಸ್ಟಾಪ್ ಮಾಡಬೇಡ, ನೀನ್ ಹೋರಾಟ ಮುಂದುವರಿಲಿ ಅಂತ. ಇವಾಗ ಅದೇ ಸಾಹೇಬರು ನನ್ನ ಜೊತೆ ನಿಂತಿದ್ದಾರೆ. ನನಗೆ ತುಂಬಾ ಖುಷಿಯಾಗಿದೆ. ಹಾಗಾಗಿ ನನ್ನ ಹಿರಿಯರೆಲ್ಲ ಸೇರಿ ನರೇಂದ್ರ ಸ್ವಾಮಿ ಸಾಹೇಬರಿಗೆ ಅವರೇ ನಮ್ಮ ಮುಖ್ಯಮಂತ್ರಿಗಳು ಅಂತ ಭಾವಿಸ್ಕೊಂಡು ಮುಖ್ಯಮಂತ್ರಿ ಸಾಹೇಬರಿಗೆ ಏನು ನಾವು ಮನವಿ ಪತ್ರವನ್ನು ಮಾಡಿದ್ದ ನಾವೆಲ್ಲ ಪ್ರಾಮಾಣಿಕವಾಗಿ ಅವ್ರಿಗೆ ಕೊಡ್ತೀವಿ. ವಿಚಾರನ ನಾನು ಓದೋಕ್ಕಿಂತ ಎಲ್ಲ ವಿವರವಾಗಿ ಹೇಳಿದ್ದೀನಿ ಸಾಹೇಬ್ರೆ. ಇದ್ರೊಳಗೆ ಇಷ್ಟೇ ವಿಚಾರ ಹೌದಲ್ಲ. ಆಮೇಲೆ ಇನ್ನೊಂದು ಪಾಯಿಂಟ್ ಏನ್ ಬಿಟ್ಟಿದ್ದೆ ಗೊತ್ತಾ ಸಾಹೇಬ್ರೆ, ಎಷ್ಟೋ ಜನಕ್ಕೆ ಇರಕ್ ಮನೆ ಇಲ್ಲ ಸಾಹೇಬ್ರೆ, ಇರಕ್ ಮನೆ ಇಲ್ಲ. ತಾತನ ಕಾಲದಲ್ಲಿ ರಾಜ ಮಹಾರಾಜರು 2 ಎಕರೆ ಜಮೀನ್ ಕೊಟ್ಟಿದ್ರಲ್ಲ, ಅಪ್ಪ ಮಕ್ಕಳು ಮೊಮ್ಮಕ್ಕಳು ಹಂಚ್ಕೊಂಡು ಹೋಗಿ ಇರಕ್ ಮನೆ ಇಲ್ದಲ್ಲ ಬೀದಿಲಿದ್ದಾರೆ ಸಾಹೇಬ್ರೆ. ಇವರೆಲ್ಲ ವರ್ಗಾವಣೆ ಆಗಲ್ಲ ಸಾಹೇಬ್ರೆ. ಅವ್ರ ಕಾರ್ಯಕ್ಷೇತ್ರದಲ್ಲಿ ಅವ್ರಿಗೊಂದು ಸೈಟ್ ಮಂಜೂರು ಮಾಡ್ಕೊಡ್ಬೇಕಂತ ಮನವಿ ಮಾಡಿದ್ವಿ ಸರ್. ಮನೆ ಇಷ್ಟನ್ನ ಇಲ್ಲಿ ಇಟ್ಟಿದ್ದೀವಿ ಸರ್. ಅದ್ರ ಜೊತೆಗೆ ಏನು 2006ನೇ ತಾರೀಕು 2ನೇ ತಿಂಗಳು 2026ರಲ್ಲಿ ಒಂದು ಆದೇಶ ಮಂಜೂರು ಮಾಡಿ ಕಳಿಸಿದ್ದಾರೆ ಸಾಹೇಬ್ರೆ. ಅದು ಸತ್ಯನ ಸುಳ್ಳ ಗೊತ್ತಿಲ್ಲ. 5 ಲಕ್ಷ ಇಟ್ಕೊಂಡು ನಿಮಗೆ ಮಂಜೂರಾಗಿದೆ ಅಂತ ಪ್ರಾಮಾಣಿಕವಾಗಿ ಅದನ್ನಾದ್ರು ಇದುವರೆಗೂ ತೀರೋಗಿರೋ ಕುಟುಂಬಕ್ಕೆ, ನಿವೃತ್ತಿ ಆಗಿರೋ ಕುಟುಂಬಕ್ಕೆ ಕೊಡಿಸ್ಕೊಡ್ಬೇಕು ಸಾಹೇಬ್ರೆ. ಇನ್ನು ಮುಂದಿನ ನಮ್ಮೆಲ್ಲಾ ಬೇಡಿಕೆಗಳು ಡೀಸೆಲ್ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ರೆ ಇಮಿಡಿಯೇಟ್ಲಿ ಕನಿಷ್ಠ ನಮ್ಮ ಹತ್ರ 10 ಲಕ್ಷ ಇಟ್ಕೊಂಡು ಮಂಜೂರು ಮಾಡಿಸ್ಕೊಡ್ಬೇಕು. ಆ ನಂತರ ನನ್ನ ಯುವಕರಿಗೆ ಅನ್ಯಾಯ ಆಗಬಾರ್ದು, ಅವ್ರಿಗೆ ಡೀದರ್ಜೆ ಮಾಡ್ಕೊಡ್ಬೇಕು. ಮತ್ತೆ ಏನ್ ಇವತ್ತು ಇಲಾಖೆಯವರು ಸರ್ಕಾರಿ ನೌಕರಿನ ಕೊಡ್ಬೇಕಾದ್ರೆ 30% ವಿದ್ಯಾವಂತ ನನ್ನ ಗ್ರಾಮ ಸಹಾಯಕರಿಗೆ ಮೀಸಲಾತಿ ಇಡಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತಾ ಎಲ್ಲ ನನ್ನ ಹಿರಿಯರು ನಿಮಗೆ ಮನವಿ ಪತ್ರವನ್ನು ಸಲ್ಲಿಸ್ತಾರೆ. ಇವರು ತೋಟಿ ತಳವಾರ ಅಂತ ಹೇಳಿ ನಿಮಗೆ ಗೊತ್ತಿದ್ದೇನಿಲ್ಲ ಸಾಹೇಬ್ರೆ, ಎಲ್ಲ ನಿಮಗೆ ಗೊತ್ತಿದೆ. ತಲತಲಾಂತರದಿಂದ ಮಾಡ್ಕೊಂಬಂದರು. ಏನ್ 1963ರಲ್ಲಿ ವಿಲೇಜ್ ಆಫೀಸರ್ಸ್ ಹುದ್ದೆ ರದ್ದಾಯ್ತಲ್ಲ, ಆ ನಂತರ ದೇವರಾಜ ಅರಸು ಸಾಹೇಬ್ರನ್ನ ನಾವು ಜ್ಞಾಪಿಸ್ಕೋಬೇಕಾಗತ್ತೆ. ನಿಮ್ಮಲ್ಲೂ ನೋಡ್ತೀವಿ ನಾವು. ದೇವರಾಜ ಅರಸು ಸಾಹೇಬ್ರಿಗೆ, ದೇವರಾಜ ಅರಸು ಅವರ ಐಕ್ಯತೆ ಅಂತೀನಿ ಚಿರಾಯುವಾಗಲಿ. ದೇವರಾಜ ಅರಸು ಸಾಹೇಬ್ರ ಐಕ್ಯತೆ, ದೇವರಾಜ ಅರಸು ಸಾಹೇಬ್ರ ಐಕ್ಯತೆ. 1978ರಲ್ಲಿ ಗ್ರಾಮ ಸಹಾಯಕನ ಹುದ್ದೆನ 10,000 ಜನ ಸೃಷ್ಟಿ ಮಾಡಿ ಎಲ್ಲರಿಗೂ ನ್ಯಾಯ ಸಿಗ್ಬೇಕಂತ ಮಾಡಿಕೊಟ್ರು ಸಾಹೇಬ್ರೆ. ಅದಾದ ನಂತರ ಬರೀ 100 ರೂಪಾಯಿ ಸಂಬಳ ಕೊಡ್ತಾ ಇದ್ದವ್ರಿಗೆ 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಹೀಗೆ ಬರುತ್ತೆ. 2007ರಲ್ಲಿ ಈ ಹುದ್ದೆನ ಕಾಯಂ ಮಾಡಿಕೊಡ್ತಾರೆ ಸಾಹೇಬ್ರೆ. ಹುದ್ದೆ ಕಾಯಂ ಆಗಿದೆ. 2007ರಲ್ಲಿ ನಿಮ್ಗೆಲ್ಲ ದಾಖಲಾತಿ ಕೊಡ್ತೀವಿ ಸಾಹೇಬ್ರೆ. ಕಾಯಂ ಆಗುತ್ತೆ ಸಾಹೇಬ್ರೆ. ಅವತ್ತಿಂದ ಇವತ್ತಿನವರೆಗೂ ಅದನ್ನ ಕಾಯಮಾತಿ ಹುದ್ದೆ ಅಂತ ಹೇಳಿ ಪರಿಗಣಿಸ್ಲಿಲ್ಲ. ಆ ಹುದ್ದೆಗೆ ಸಂಬಂಧಪಟ್ಟಂತ ಗೌರವ ಕೊಡ್ಲಿಲ್ಲ. ಅದಕ್ಕೆ ಬೇಕಾದಂತ ಸೇವಾ ಭದ್ರತೆ, ಸೌಲಭ್ಯ ಭದ್ರತೆ, ಆರ್ಥಿಕ ಭದ್ರತೆ ಯಾವ್ದು ಕೊಡ್ಲಿಲ್ಲ ಸಾಹೇಬ್ರೆ. ಪ್ರಾಣಿಗಳ ತರ ನಡೆಸ್ಕೊಂಡವ್ರು ನಮ್ಮ ಗ್ರಾಮ ಸಹಾಯಕರನ್ನ. ದಯಮಾಡಿ ನೀವು ಇದ್ದೀರಾ ಸಾಹೇಬ್ರೆ. ನಿಜವಲ್ಲೂ ನನಗೆ ಬುದ್ಧ, ಬಸವ, ಅಂಬೇಡ್ಕರ್ ಎಲ್ಲ ನೀವು ಒಟ್ಟಿಗೆ ಬಂದಂಗೆ ಆಗಿದೆ ಸಾಹೇಬ್ರೆ. ನಿಜವಲ್ಲೂ ನಮಗೆ DK ಶಿವಕುಮಾರ್ ಸಾಹೇಬ್ರು ಬಂದಷ್ಟೇ ಖುಷಿಯಾಗಿದೆ ಸಾಹೇಬ್ರೆ. ಡಿ ದೇವರಾಜ ಸಾಹೇಬ್ರು ಇಲ್ಲಿ ನಿಂತವ್ರೆ ಅಂತ ನಾವು ಭಾವಿಸ್ಕೊಂತೀವಿ ಸರ್. ಅದಾದ ನಂತರ ಸಾಹೇಬ್ರೆ ಈ ಹುದ್ದೆ ಹಂಗೆ ಮುಂದುವರ್ಕೊಂಡು ಹೋಗ್ತಾ ಇರ್ತದೆ. 2013ರಲ್ಲಿ ಸಿದ್ದರಾಮಯ್ಯ ಸಾಹೇಬರು ತುಂಬಾ ಆಸಕ್ತಿ ವಹಿಸ್ತಾರೆ ಸಾಹೇಬ್ರೆ. ಆಸಕ್ತಿ ವಹಿಸಿ ಸ್ವತಃ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮತ್ತೊಬ್ಬ ಅಂಬೇಡ್ಕರ್ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಅವ್ರ ನೇತೃತ್ವದಲ್ಲಿ ಆಂಜನೇಯ ಸಾಹೇಬ್ರು ಇರ್ತಾರೆ. ಅವತ್ತ ಎಲ್ಲ ಇಲಾಖೆಗಳು ಇರ್ತಾವೆ ಸಾಹೇಬ್ರೆ. ಗ್ರಾಮ ಸಹಾಯಕರನ್ನ ಡಿ ದರ್ಜೆ ಯಾಕೆ ಮಾಡಬಾರ್ದ್ರಿ?